ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಧನಲಕ್ಷ್ಮಿ ಅವರು ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬರ್ತಾರೆ. ಏನಪ್ಪ ಮಾಡಲಿ, ಮೇಡಮ್ ಅವರು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋದ್ರು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಧನಲಕ್ಷ್ಮಿ ಅವರು ಸುಬ್ಬು ಏನಪ್ಪ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಏನಕ್ಕ ಇತ್ತೀಚೆಗೆ ರೂಮಿಂದ ಹೊರಗಡೆನೆ ಬರೋದಿಲ್ವಂತೆ, ಯಾವಾಗಲೂ ಫೋನಲ್ಲೇ ಇರ್ತೀಯಂತೆ, ಅದರಲ್ಲೂ ನಾನು ಬರುವಾಗಂತೂ ನನ್ನ ಕಣ್ಣಿಗೆ ಕಾಣಿಸೋದೇ ಇಲ್ವಲ್ಲಕ್ಕ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅವರು, ಅಯ್ಯೋ ಹಾಗೇನಿಲ್ಲ ಸುಬ್ಬು, ಏನು ಮಾಡಲಿ, ನಿಮ್ಮ ಭಾವ ನೀ ಬರೋ ಸಮಯಕ್ಕೇ ಫೋನ್ ಮಾಡ್ತಾರೆ, ಅವರು ಫೋನಲ್ಲಿ ಬಿಟ್ಟರೆ ಸಿಗ್ತಾರಾ, ಅದಕ್ಕೋಸ್ಕರ ಫೋನಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ಅವರೇ ಕಾಣಿಸ್ತಿಲ್ವಲ್ಲ, ಎಲ್ಲೋದ್ರು ಇವರು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬಂದ್ಬಿಡ್ತಾರೆ. ಸುಬ್ಬು, ಹೊರಟ್ಬಿಟ್ಯಾ ನೀನು, ನಿನಗೋಸ್ಕರ ನಾನು ಟಿಫನ್ ಬಾಕ್ಸ್ ಕ್ಯಾರಿಯರ್ನ ರೆಡಿ ಮಾಡಿದ್ದೀನಿ, ತಗೊಂಡೋಗು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ಅದೆಲ್ಲ ಏನು ಬೇಡ, ನಾನು ಅಲ್ಲೇ ತಿನ್ಕೊಳ್ತೀನಿ ಬಿಡಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ನೋಡು ಸುಬ್ಬು, ನೀನೇನು ಹೇಳಬೇಡ ನನಗೆ, ನೀನು ಇದನ್ನು ತಗೊಂಡು ಹೋಗಲೇಬೇಕು, ನಾನು ಮಾಡಿರೋ ಅಡುಗೆನೇ ನೀನು ತಿನ್ನಬೇಕು ಸರಿನಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಶ್ರಾವಣಿ ಮೇಡಮ್ ಇದೆಲ್ಲ ಯಾಕೆ ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು, ಅಲ್ಲ ಕಣೋ ಸುಬ್ಬು, ಹೆಂಡತಿ ಮಾಡಿರೋ ಅಡುಗೆನ ತಿನ್ನೋದಕ್ಕೂ ಪುಣ್ಯ ಮಾಡಿರಬೇಕು, ಅವರೇ ಅಷ್ಟೆಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅಂದಮೇಲೆ ನೀನು ಯಾಕೆ ಈ ಥರ ತಗೊಂಡೋಗೋದಕ್ಕೆ ಕಷ್ಟಪಡ್ತಿದ್ಯಾ, ಇದೆಲ್ಲ ನಿನಗೆ ಸಿಗ್ತಾ ಇರೋ ಅದೃಷ್ಟ, ಬೇಡ ಅಂತ ಅನ್ಬೇಡ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಆ ಥರ ಅಲ್ಲ ಅಕ್ಕ, ಅವ್ರಿಗೆ ಯಾಕೆ ಕಷ್ಟ ಅಂತ ಅಷ್ಟೇ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ನೋಡು ಸುಬ್ಬು, ನೀನು ಇದನ್ನು ತಗೊಂಡೋಗು ಅಂತ ಹೇಳಿ ಕೊಡ್ತಾರೆ. ಆಗ ಸುಬ್ಬು ಅವರು, ಸರಿ ಮೇಡಮ್ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕ್ಯಾರಿಯರ್ನ ತಗೊಂಡು ಯಜಮಾನ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ಆಗ ಧನಲಕ್ಷ್ಮಿ ಅವರು, ಶ್ರಾವಣಿ ಮೇಡಮ್ ನಿಮಗೆ 3 ತಿಂಗಳು ಡಯಟಲ್ಲಿ ಇದ್ದೀರಾ ಅಲ್ವಾ, ನಿಮಗೆ ಕಷ್ಟ ಆಗ್ತಿಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಏನು ಮಾಡೋದು, ಅದಕ್ಕೆ ಕಷ್ಟ ಆಗ್ತಿದೆ, ಆದರೂ ಕೂಡ ಏನು ಮಾಡಲಿ, ಇರಲೇಬೇಕಲ್ವಾ ಅಂತ ಹೇಳ್ತಾರೆ. ಅದೇ ಯಾವ ಥರ ಇದ್ದೀರಾ ಅಂತ ಕೇಳ್ತಾರೆ. ಯಾವ ಥರ ಅಂತಂದರೆ ಕಣ್ಣಲ್ಲೇ ಪ್ರೀತಿ ನಡೀತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿವರೆಗೂ ಅದೇ ಥರ ನಡೆಸ್ತೀವಿ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅವರು, ಕಣ್ಣಲ್ಲ, ಹಾಗೆ ಯಾವ ಥರ ಸಾಧ್ಯ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಹೇಗೆ ಅಂತಂದರೆ ನೀವು ನಿಮ್ಮ ಯಜಮಾನ್ರು ಫೋನಲ್ಲೇ ಮಾತುಕತೆ ನಡೆಸ್ತೀರಾ ಅಲ್ವಾ, ಇಲ್ಲಿಗೆ ಬರ್ತಾರಲ್ವಾ ನಿಮ್ಮ ಯಜಮಾನ್ರು, ಆವಾಗ ಒಂದು ಮಾತು ಕೇಳಿ ಕಣ್ಣಲ್ಲೇ ಹೇಗೆ ಪ್ರೀತಿ ನಡೆಸೋದು ಅಂತ ಆವಾಗ ಹೇಳ್ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು ಶ್ರಾವಣಿ ಹೇಳಿದ ಮಾತನ್ನು ಕೇಳಿ ಸ್ವಲ್ಪ ನಾಚ್ಕೊಳ್ತಾ ಇರ್ತಾರೆ. ಸರಿ ಆಯಿತು ಮೇಡಮ್, ನೀವು ಹೇಳ್ದಾಗೇ ಆಗಲಿ, ಆದರೆ ಆದಷ್ಟು ಬೇಗ ಈ ಮನೆಗೆ ಒಂದು ಪುಟ್ಟ ಕಂದ ಬರಬೇಕು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಸರಿ ಆಯಿತು ಅಂತ ಕೂಡ ನಗ್ತಿರ್ತಾರೆ. ಈ ಕಡೆ ಸುಬ್ಬು ಅವರು ವೀರೇಂದ್ರ ಮನೆಗೆ ಬರ್ತಾರೆ. ಬಂದ್ಬಿಟ್ಟು ಫೈಲ್ ನೋಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೂಡ ಕೆಳಗಡೆ ಬಂದ್ಬಿಡ್ತಾರೆ. ಆಗ ಸಾವಿತ್ರಿನ ನೋಡ್ಬಿಟ್ಟು ಸುಬ್ಬು ಅವರು, ಏನು ಸಾವಿತ್ರಿ ಆರಾಮಾಗಿದೆಯಾ, ಹೇಗಿದೆಯಾ ಅಂತ ಮಾತಾಡಿಸ್ತಾ ಇರ್ತಾರೆ. ಸಾವಿತ್ರಿ ಅಂತೂ ಕಣ್ಣಲ್ಲಿ ನೀರು ತುಂಬ್ಕೊಂಡಿರ್ತಾರೆ. ಅದನ್ನು ನೋಡ್ಬಿಟ್ಟು ಸುಬ್ಬು ಅವರು, ಏನು ಸಾವಿತ್ರಿ ಯಾಕೆ ಅಳ್ತಿದ್ಯಾ, ಏನಾಯಿತು ಅಂತ ಹೇಳ್ತಾರೆ. ಅಯ್ಯೋ ಆ ಥರ ಏನಿಲ್ಲ, ನನ್ನನ್ನು ಅವರು ಸಂದಾಗೆ ನೋಡ್ಕೊಳ್ತಾ ಇದ್ದಾರೆ, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ನನಗೆ ಗೊತ್ತಾಗ್ತಿದೆ ಸಾವಿತ್ರಿ, ನೀನೇನೇ ಹೇಳಿದ್ರು ನಾನು ನಂಬೋದಿಲ್ಲ, ಅವ್ನು ಹೇಗೆ ನೋಡ್ಕೊಳ್ತಾನೆ ಅಂತ ನನಗೆ ಚೆನ್ನಾಗೇ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮದನ್ ಅವರು ಕೂಡ ಕೆಳಗಡೆ ಬಂದುಬಿಡ್ತಾರೆ. ಹೇ ನಾಯಿ, ಏನು ಮಾಡ್ತಿದ್ಯಾ, ಸೋಡಾ ತಗೊಂಬ ಅಂತ ಹೇಳಿ ಎಷ್ಟೊತ್ತಾಯಿತು, ರೂಮ್ಗೆ ತಗೊಂಬ ಅಂತ ಜೋರಾಗಿ ಕೂಗಾಡ್ಕೊಂಡು ಬಂದುಬಿಡ್ತಾರೆ. ಆ ಮಾತು ಸುಬ್ಬು ಕಿವಿಗೆ ಕೂಡ ಬಿದ್ದುಬಿಡುತ್ತೆ. ಆಗ ಸುಬ್ಬುಗೆ ತುಂಬಾ ಕೋಪ ಬರುತ್ತೆ. ಸುಬ್ಬು ಕೋಪನ ನೋಡ್ಬಿಟ್ಟು ಸಾವಿತ್ರಿನೂ ಕೂಡ ಒಂದು ಕ್ಷಣ ಗಾಬರಿ ಆಗ್ಬಿಡ್ತಾರೆ. ಆಗ ಸುಬ್ಬು ಅವರು, ಏನು ಅಂದೆ ನೀನು ಅಂತ ಹೇಳ್ತಾ ಇರ್ತಾರೆ. ಆಗ ಮದನ್ ಅವರು ಮಾತನ್ನ ಬದಲಾಯಿಸೋದಕ್ಕೋಸ್ಕರ, ಅಯ್ಯೋ ಸುಬ್ಬು ಯಾವಾಗ ಬಂದೆ ನೀನು, ಆರಾಮಾಗಿದ್ಯಾ, ಮನೆಯವರೆಲ್ಲರೂ ಚೆನ್ನಾಗಿದ್ದಾರಾ ಅಂತ ಹೀಗೆ ಹೇಳ್ತಾ ಇರ್ತಾರೆ. ಮಾತನ್ನು ಬದಲಾಯಿಸಿ ಮಾತಾಡೋದಕ್ಕೆ ಬರಬೇಡ ನೀನು, ಏನು ಮಾತಾಡ್ದೆ ನೀನು, ಯಾರಿಗೆ ನೀನು ನಾಯಿ ಅಂತ ಅಂದಿದ್ದು ಅಂತ ಹೇಳ್ತಾರೆ. ಆಗ ಮದನ್ ಅವರು ಏನೋ ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಸಾವಿತ್ರಿ ಅವರು, ಅಯ್ಯೋ ಅಣ್ಣ ಬಿಟ್ಬಿಡಿ, ನನ್ನ ಅವರು ಸಂದಾಗೆ ನೋಡ್ಕೊಳ್ತಾರೆ, ಏನೋ ಮಾತು ಬಾಯಿ ತಪ್ಪಿ ಬಂದಿರಬೇಕು ಅಷ್ಟೇ, ಆ ಥರ ಏನಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬುಗೆ ತುಂಬಾನೇ ಕೋಪ ನೆತ್ತಿಗಿರುತ್ತೆ. ಏನಂತ ಬೊಗಳ್ದೆ, ಯಾರಿಗೋ ನಿನ್ನ ನಾಯಿ ಅಂತ ಬೊಗಳೋ ಅಂತ ಹೇಳ್ತಾ ಇರ್ತಾರೆ. ಆಗ ಮದನ್ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಸುಬ್ಬು ಕೋಪ ತಡ್ಕೊಳ್ಳಾರ್ದೆ ಆಗ ಮದನ್ ಅವ್ರ ಕಾಲರ್ ಪಟ್ಟಿನ ಹಿಡ್ಕೊಂಡು, ಬೊಗಳೋ, ಯಾರಿಗೋ ನಿನ್ನ ನಾಯಿ ಅಂದಿದ್ದು, ಕಟ್ಕೊಂಡಿರೋ ಹೆಂಡ್ತಿನ ಮಾತಾಡ್ಸೋ ರೀತಿನೇನೋ ಇದು, ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೋಬೇಕು, ಗೌರವದಿಂದ ಕಾಣಬೇಕು, ಅದು ನಿಜವಾದ ಗಂಡಸು ಅನ್ನೋದು, ಅವನೇ ನಿಜವಾದ ಗಂಡ ಅಂತ ಹೇಳೋದು, ನೀನು ಗಂಡಸು ಆಗಲಿಲ್ಲ, ಒಳ್ಳೆಯವನು ಕೂಡ ಆಗಿಲ್ಲ, ಯಾಕೋ ಈ ಥರ ಮಾತಾಡ್ತೀಯ, ನಾಚಿಕೆ ಆಗಲ್ಲ ನಿನಗೆ ಅಂತ ಜೋರಾಗಿ ಬೈತಾ ಇರ್ತಾರೆ. ಆಗ ಸಾವಿತ್ರಿ ಅವರು, ಅಯ್ಯೋ ಅಣ್ಣ ಏನು ಮಾಡ್ತೀರಾ, ಪ್ಲೀಸ್ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಸಾವಿತ್ರಿ ನೀ ಸುಮ್ಮನೆ ಇರೋ, ಇವನನ್ನು ವಹಿಸ್ಕೊಂಡು ನೀನು ಸತಿ ಸಾವಿತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ಯಾ, ಇವನು ಎಂತನು ಅಂತ ನನಗೆ ಚೆನ್ನಾಗಿ ಗೊತ್ತು, ಇವನು ಎಂಥ ನೀಚ ಬುದ್ಧಿ ಇಟ್ಕೊಂಡಿದ್ದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ, ಆದರೆ ನೀನು ಇವನ್ನ ವಹಿಸ್ಕೊಂಬರೋದಕ್ಕೆ ಬರಬೇಡ ಸಾವಿತ್ರಿ, ನೋಡೋ ಇವನಿಗೆ ನಾನು ಯಾವಾಗಲೂ ಕೂಡ ಇವಳಿಗೆ ಅಣ್ಣನಾಗಿ ನಿಂತಿರ್ತೀನಿ, ಇವಳ ಕಣ್ಣಲ್ಲಿ ಮತ್ತೆ ಒಂದನಿ ನೀರು ಬಂದರೂ ಕೂಡ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಯಾಕೋ ಈ ಥರ ಬೊಗಳ್ತೀಯ, ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ವ ನಿನಗೆ, ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗೋದಿಲ್ವ ಅಂತ ಜೋರಾಗಿ ಬೈತು ಮದನ್ ಅವ್ರನ್ನ ಜೋರಾಗಿ ತಳ್ಳಿಬಿಡ್ತಾರೆ. ಆಗ ಮದನ್ ಅವ್ರು ಹೋಗಿ ಕೆಳಗಡೆ ಬಿದ್ದುಬಿಡ್ತಾರೆ. ಆಗ ಸಾವಿತ್ರಿಯವರು, ಅಯ್ಯೋ ರೀ ಏನಾಯಿತು ಅಂತ ಹೇಳ್ಬಿಟ್ಟು ಮದನ್ ಅವರ ಹೆಬ್ಬಸಿದ್ದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಬಂದುಬಿಡ್ತಾರೆ. ವೀರೇಂದ್ರ ಅವ್ರನ್ನ ನೋಡ್ಬಿಟ್ಟು ಮದನ್ ಅವರು ಮತ್ತು ಸುಬ್ಬು ಕೂಡ ಎಲ್ಲರೂ ಶಾಕ್ ಆಗ್ತಾರೆ.
ಇವನು ಮಾಡಿರೋ ತಪ್ಪು ಎಲ್ಲಿ ಗೊತ್ತಾಗುತ್ತಾ, ಅವ್ರು ಎಲ್ಲಿ ಬೇಜಾರು ಮಾಡ್ಕೊಳ್ತಾರೆ ಅಂತ ಸುಬ್ಬು ಅವರು ತುಂಬಾನೇ ಆತಂಕ ಪಟ್ಕೊಂಡು ನೋಡ್ತಾ ಇರ್ತಾರೆ. ವಿಶಾಲಾಕ್ಷಿ ಅವರು ಪದ್ದು ಬಗ್ಗೆ ಯೋಚನೆ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾರೆ. ಅಲ್ಲ, ಇವರು ನಿಜವಾಗ್ಲೂ ನನ್ನ ಗಂಡನ ಎಂದು ನನ್ನ ಮೇಲೆ ಕೋಪ ಮಾಡ್ಕೊಳ್ದಿರೋರು ಇವತ್ತು ಈ ಥರ ಕೋಪ ಮಾಡ್ಕೊಂಡಿದ್ದಾರೆ, ಇಷ್ಟು ಕಿರ್ಚಾಡಿದ್ದಾರೆ, ಏನಿದು ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಫಿಲಮಲ್ಲಿರೋ ಹಾಗೆ ಡಬಲ್ ಆ್ಯಕ್ಟಿಂಗ್ ಏನಾದರೂ ಇರ್ಬೋದಾ? ಒಬ್ಬರು ಥರ 7 ಜನ ಇರ್ತಾರೆ ಅಂತ ಅಂತಾರೆ, ಅದೇ ಥರ ನನ್ನ ಗಂಡನಾಗೆ ಇರೋ ಇವರು ಬಂದು ನಮ್ಮನೆಗೆ ಸೇರ್ಕೊಂಡಿರ್ಬೋದಾ? ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ನಾನು ಇದನ್ನು ಕಂಡುಹಿಡಿಯಲೇಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಪದ್ದವರು ಕೂಡ ವಿಶಾಲಾಕ್ಷಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಾರೆ. ಆಗ ವಿಶಾಲಾಕ್ಷಿ ಅವರು, ರೀ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಏನದು ಅಂತ ಕೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ನಾನು ಮದುವೆ ಆದ ನೆಕ್ಸ್ಟ್ ಡೇ ಯಾವ ಸೀರೆನ ಉಟ್ಕೊಂಡಿದ್ದೆ ಅದನ್ನು ನೀವು ಹೇಳಿ ಅಂತ ಹೇಳ್ತಾರೆ. ಅಲ್ಲ ಕಣೆ, ನಿನಗೆ ತಲೆ ಕೆಲೆ ಕೆಟ್ಟಿದ್ಯಾ, ಯಾಕೆ ಈ ಥರ ಅಷ್ಟು ಪ್ರಶ್ನೆ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಹೌದು, ಇವನು ನಿಜವಾಗ್ಲೂ ನನ್ನ ಗಂಡ ಅಲ್ಲ, ನನ್ನ ಗಂಡನ ಥರ ಇರೋ ಇನ್ನೊಬ್ಬ ವ್ಯಕ್ತಿ ಅಂತ ಇದರಲ್ಲೇ ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು ಪದ್ದವ್ರು ಕಾಲರ್ ಪಟ್ಟಿ ಹಿಡ್ಕೊಂಡು, ಹೇ, ಯಾರೋ ನೀನು ನನ್ನ ಗಂಡನ ಥರನೇ ಇದೆಯಾ, ನನ್ನ ಗಂಡನ ಏನು ಮಾಡ್ದೋ, ನನ್ನ ಗಂಡನ ಏನಾದರೂ ಸಾಯಿಸ್ಬಿಟ್ಯಾ, ಅಯ್ಯೋ ನನ್ನ ಕುಂಕುಮ ಭಾಗ್ಯ ಹೋಗ್ಬಿಡ್ತಾ, ಏನಪ್ಪ ಮಾಡಲಿ, ಯಾರೋ ನೀನು ನನ್ನ ಗಂಡನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ, ನೀನು ನನ್ನ ಗಂಡ ಆಗೋದಕ್ಕೆ ಸಾಧ್ಯ ಇಲ್ಲ, ನನ್ನ ಗಂಡ ದೇವ್ರಂತವನು, ನನ್ನ ಮೇಲೆ ಒಂದಿನೂ ಕೂಡ ರೇಗ್ದವ್ರಲ್ಲ, ನೀನು ಈ ಥರ ಬಂದು ನನ್ನ ಮೇಲೆ ರೇಗ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಆಗ ಪದ್ದುಗೆ ತುಂಬಾ ಕೋಪ ಬರುತ್ತೆ. ಹೇ ವಿಶಾಲು, ಏನಾಗಿದೆ ನಿನಗೆ, ನಾನು ನಿನ್ನ ಗಂಡ ಕಣೆ, ಯಾಕೆ ಈ ಥರ ಮಾಡ್ತಿದ್ಯಾ, ನಾನು ನಿನ್ನ ಪದ್ದು, ಅರ್ಥ ಮಾಡ್ಕೊಳ್ಳೆ ವಿಶಾಲು ಅಂತ ಹೇಳ್ತಾರೆ. ಆಗ ಸರಿ ಆಯಿತು, ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಿ ಅಂತ ಹೇಳ್ತಾರೆ. ನಾನು ದುಡ್ಡನ್ನು ಎಲ್ಲಿಡ್ತಿದ್ದೆ ಅಂತ ಹೇಳ್ತಾರೆ. ಆಗ ಕರೆಕ್ಟಾಗಿ ಪದ್ದು ಅವರು ಆನ್ಸರ್ ಮಾಡ್ತಾರೆ. ಜೊತೆಗೆ ಸರಿ ಆಯಿತು, ನಾನು ATM ಕಾರ್ಡ್ ನಂಬರ್ ಕೂಡ ಹೇಳಿ ಅಂತ ಹೇಳ್ತಾರೆ. ಆಗ ಪದ್ದು ಅವರು ಅದನ್ನು ಕೂಡ ಕರೆಕ್ಟಾಗಿ ಹೇಳ್ತಾರೆ. ಓ, ಇವ್ರು ನಾನು ನಿಜವಾಗ್ಲೂ ನನ್ನ ಗಂಡನೇ, ಕ್ಷಮಿಸ್ಬಿಡ್ರಿ, ನನಗೆ ಗೊತ್ತಾಗಲಿಲ್ಲ, ನೀವು ಆ ಥರ ರೇಗಾಡ್ಬಿಟ್ರಿ ಅಲ್ವಾ, ನನಗೆ ಡೌಟ್ ಬಂತು, ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಹೇಳ್ತಾರೆ. ಏ ವಿಶಾಲು, ನೀನೇ ನನ್ನ ಮುದ್ದಿನ ಹೆಂಡ್ತಿ, ನಾನು ನಿನ್ನ ಮುದ್ದಿನ ಗಂಡ, ಯಾಕೆ ಈ ಥರ ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಕೇಳಿದೆ ಎಲ್ಲ ಪ್ರಶ್ನೆಗಳು ಕೂಡ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಆ ಕಾಂತಮ್ಮ ಹೇಳೋ ಮಾತನ್ನೆಲ್ಲ ಕೇಳ್ಕೊಂಡು ತಲೆ ಕೆಡಿಸ್ಕೊಂಡು ಕೂರಬೇಡ, ನಿನಗೆ ಎಲ್ಲ ವಿಷಯನೂ ಹೇಳಿದ್ರೆ ನಿನಗೆ ಅಲಿಸ್ಕೊಳ್ಳೋ ಶಕ್ತಿ ಇಲ್ಲ, ಅದನ್ನು ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅಯ್ಯೋ ದೇವ್ರೆ, ನಾನೇ ನನ್ನ ಗಂಡನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮದನ್ ಅವರು ಕೆಳಗಡೆ ಬಿದ್ದಿರ್ತಾರೆ. ನಂತರ ಎದ್ಬಿಟ್ಟು ನಿಂತ್ಕೊಳ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಬಂದುಬಿಡ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮದನ್ ಸರ್, ಯಾಕೆ ಜಾರ್ ಬಿದ್ರಾ, ಇವಾಗ ತಾನೇ ನೆಲ ಒದ್ದೆ ಆಗಿದೆ, ನೀವು ನೋಡ್ಕೊಂಡು ಓಡಾಡಬೇಕಲ್ವಾ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು ಕೂಡ, ಯಾಕೋ ಮದನ್ ಜಾರ್ ಬಿದ್ಯಾ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಯಜಮಾನ್ರೆ, ಜಾರ್ ಬಿದ್ದಿರೋದನ್ನು ಯಾರಾದರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರಾ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಅಯ್ಯೋ ಅಂಥ ಜನನೂ ಕೂಡ ಇದ್ದಾರೆ, ಕೆಟ್ಟ ಕೆಲಸ ಮಾಡಿ ಕಿರೀಟ ಒತ್ಕೊಂಡು ನಡೆಯೋ ಅಂಥವ್ರು ಇದ್ದಾರೆ, ಅದನ್ನ ಮೆಚ್ಕೊಳ್ಳೋ ಅಂಥವ್ರು ಇದ್ದಾರೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನೋಡಿ ಮದನ್ ಸರ್, ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕು, ಕಾಲು ಎಳೆಯುತ್ತೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅದಕ್ಕೆ ನಾವು ಒಳ್ಳೆ ಕೆಲಸನ ಜಾಸ್ತಿ ಮಾಡಬೇಕು, ತಪ್ಪು ಕೆಲಸನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು, ನೋಡೋ ಮದನ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಲ್ಲ ಮಾವ, ನಾನು ಜಾರಿ ಬಿದ್ದಿದ್ದಕ್ಕೂ ಈ ವಿಷಯ ಹೇಳ್ತಾ ಇದ್ದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಬುದ್ಧಿವಂತರಿಗೆ ಅರ್ಥ ಆಗುತ್ತೆ, ನನ್ನ ಹಳಿಯೋದು ನೋಡಿ ಕಲ್ಕೋ, ನೀನು ಸ್ವಲ್ಪ ಬುದ್ಧಿ ಕಲಿಬೇಕು ಅಂತ ಹೇಳ್ತಾರೆ. ಆಗ ಮದನ್ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ನೋಡಮ್ಮ ಸಾವಿತ್ರಿ, ನಿನ್ನ ಗಂಡನ ಕರ್ಕೊಂಡೋಗೋ, ಸರಿಯಾದ ದಾರಿನಲ್ಲಿ ಕರ್ಕೊಂಡೋಗ್ಬೇಕು, ಸರಿನಾ ಅಂತ ಹೇಳ್ತಾರೆ. ಆಗ ಮದನ್ಗೆ ತುಂಬಾ ಕೋಪ ಬರುತ್ತೆ. ನೋಡ ಮದನ್, ನಿನಗೆ ಎಂಥ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ, ಅವಳ ಮುಖನ ಬೆಳಗ್ಗೆ ಎದ್ದು ನೋಡು, ನಿನಗೆ ಪುಣ್ಯನಾರು ಬರುತ್ತೆ, ಸರಿನಾ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಈ ಕಡೆ ಶ್ರಾವಣಿ ಅವರು, ಸುಬ್ಬು ಏನು ಮಾಡ್ತಿರ್ಬೋದು, ನಾನು ಕಳಿಸಿರೋ ಅಂಥ ಸ್ಪೆಷಲ್ ಗಿಫ್ಟು ಮತ್ತು ಕ್ಯಾರಿಯರ್ ಬಾಕ್ಸು ನೋಡಿದ್ನಾ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಈ ಕಡೆ ವೀರೇಂದ್ರ ಅವರು, ಸುರೇಂದ್ರ ಮತ್ತು ಸುಬ್ಬು ಅವರು ಒಂದು ಕಡೆ ಕೂತಿರ್ತಾರೆ. ಆಗ ಕ್ಯಾರಿಯರ್ ಬಾಕ್ಸು ಕೂಡ ಅಲ್ಲೇ ಇರುತ್ತೆ. ಅಷ್ಟರಲ್ಲಿ ಶ್ರಾವಣಿಯವರು ಕೂಡ ಮೆಸೇಜ್ ಹಾಕ್ಬಿಡ್ತಾರೆ. ವೀರೇಂದ್ರ ಅವರು ಸುಬ್ಬು ಜೊತೆ, ನೋಡು ಸುಬ್ಬು, ನಾಳೆ ನಾವು ಆ ಜಾಗಕ್ಕೆ ಹೋಗಬೇಕು, ಸ್ಕೂಲ್ ಕಟ್ಟೋ ಜಾಗನ ಪ್ರತಿಯೊಂದು ಕೂಡ ನೀಟಾಗಿ ಗಮನಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಶ್ರಾವಣಿ ಅವ್ರ ಮೆಸೇಜು ಗ್ರೂಪ್ಗೆ ಬಂದ್ಬಿಡುತ್ತೆ. ನೋಡು ಸುಬ್ಬು, ನಾನು ನಿನಗೋಸ್ಕರ ಸ್ಪೆಷಲ್ ಆಗಿ ಕ್ಯಾರಿಯರ್ ಬಾಕ್ಸಲ್ಲಿ ಒಂದು ಸರ್ಪ್ರೈಸನ್ನು ಇಟ್ಟಿದ್ದೀನಿ, ಅದನ್ನು ನೋಡು ನೀನು ಅಂತ ಹೇಳ್ತಾ ಮೆಸೇಜನ್ನು ಹಾಕಿರ್ತಾರೆ. ಆದರೆ ಅದು ಫ್ಯಾಮಿಲಿ ಗ್ರೂಪ್ಗೆ ಹೋಗಿರೋದ್ರಿಂದ ವೀರೇಂದ್ರ ಅವರು ಮೊದಲು ನೋಡ್ಬಿಡ್ತಾರೆ. ಎಲ್ಲರೂ ಕೂಡ ನೋಡ್ಬಿಡ್ತಾರೆ. ಸುಬ್ಬು ಮೆಸೇಜನ್ನು ನೋಡ್ಬಿಟ್ಟು, ಅಯ್ಯೋ ಮೇಡಮ್, ಗ್ರೂಪ್ಗೆ ಹಾಕಿದ್ರಲ್ಲ ನೀವು ಅಂತ ಹೇಳ್ತಾರೆ. ಅಯ್ಯೋ ಸುಬ್ಬು, ಮಿಸ್ ಆಗಿಬಿಟ್ಟು, ಡಿಲೀಟ್ ಮಾಡೋಣ ಅಂದರೆ ಅಷ್ಟರಲ್ಲಿ ಎಲ್ಲರೂ ಕೂಡ ನೋಡ್ಬಿಟ್ಟಿದ್ದಾರೆ, ಏನು ಮಾಡಲಿ ಅಂತ ಹೇಳ್ತಾರೆ. ಆ ಮೆಸೇಜನ್ನು ನೋಡ್ಬಿಟ್ಟು, ಏನೋ ಸುಬ್ಬು, ನಿಮ್ಮ ಪ್ರೀತಿಯ ಸ್ಟೋರಿ ಇಲ್ಲಿ ಕೂಡ ನಡೀತಾ ಇದೆ, ಅದರಲ್ಲೂ ಸ್ಪೆಷಲ್ ಸರ್ಪ್ರೈಸ್ ಅಂತ ಬೇರೆ ಇದೆ, ಏನಿರ್ಬೋದು ಕ್ಯಾರಿಯರ್ ಬಾಕ್ಸಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಯಜಮಾನ್ರೆ, ಏನಿಲ್ಲ, ನಾನು ನೋಡ್ತೀನಿ ಬಿಡಿ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಮತ್ತು ಸುರೇಂದ್ರ ಇಬ್ಬರು ಸೇರಿಕೊಂಡು ಆ ಕ್ಯಾರಿಯರ್ ಬಾಕ್ಸ್ನ ನಾವೇ ಓಪನ್ ಮಾಡಿಬಿಡೋಣ, ಏನಿದೆ ಅಂತ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಬಿಡ್ತಾರೆ. ಅದರಲ್ಲಿ ಶ್ರಾವಣಿಯವರು ಸುಬ್ಬುಗೋಸ್ಕರ ಒಂದು ಲೆಟರನ್ನು ಬರೆದಿಟ್ಟಿರ್ತಾರೆ. ಅಯ್ಯೋ ಯಜಮಾನ್ರೆ, ಪ್ಲೀಸ್ ಯಜಮಾನ್ರೆ, ನೀವು ಏನು ನೋಡಬೇಡಿ, ನಾನು ನೋಡ್ತೀನಿ, ನಾನು ಓದ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು, ಅಯ್ಯೋ ಸುಬ್ಬು, ಬೇರೆಯವ್ರ ಲೆಟರ್ನ ಓದೋದ್ರಲ್ಲಿ ಒಂಥರ ಮಜಾ ಗೊತ್ತಾ, ನಾನೇ ಓದ್ತೀನಿ ಅಂತ ಹೇಳ್ಬಿಟ್ಟು ಓಪನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸುಬ್ಬು ತುಂಬಾ ನಾಚ್ಕೊಳ್ತಾ ಇರ್ತಾರೆ. ಈ ಕಡೆ ವಿಜಾಂಬಿಕ್ ಅವರು ತನ್ನ ಚೇಳಗಳಿಗೆ ನಂದಿನಿ ಮತ್ತು ಪೃಥ್ವಿನ ಹುಡ್ಕೋದಿಕ್ಕೆ ಅಂತ ಹೇಳಿರ್ತಾರೆ. ಆಗ ಆ ಚೇಳಗಳು ರಾಮಪುರಕ್ಕೆ ಹೋಗ್ಬಿಟ್ಟು ಮೇಡಮ್ ಅಂತ ಫೋನ್ ಮಾಡ್ತಾರೆ.
ಮಾಡ್ತಾರೆ. ನೋಡಿ ಮೇಡಮ್, ನಂದಿನಿ ಮತ್ತು ಪೃಥ್ವಿ ಇದೇ ಊರಲ್ಲಿ ಇದರಂತೆ. ಇಲ್ಲಿರೋದು 3 ಮತ್ತೊಂದು ಮನೆ ಅಷ್ಟೇ. ಹುಡುಕಿದ್ರೆ ಕರೆಕ್ಟಾಗಿ ಅವ್ರು ಸಿಕ್ಕಾಕೊಳ್ತಾರೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಇಬ್ಬರು ಸಿಕ್ಕಾಕೊಂಡ್ರ, ಅವರಿಬ್ಬರು ಸಾವು ಕೂಡ ನನ್ನ ಕೈಯಲ್ಲೇ ಆಗುತ್ತೆ, ಆದಷ್ಟು ಬೇಗ ಅವ್ರನ್ನ ಹುಡುಕಿ ಅಂತ ಹೇಳ್ತಾರೆ. ಆಗ ಚೇಳಗಳು ಕೂಡ ನಂದಿನಿ ಅವ್ರ ಮನೆ ಹತ್ರನೇ ಹೋಗ್ಬಿಡ್ತಾರೆ. ಈ ಕಡೆ ನಂದಿನಿ ಅವರು ಮತ್ತು ಪೃಥ್ವಿ ಅವರು ಊಟ ಮಾಡ್ತಾ ಕೂತಿರ್ತಾರೆ. ಅವರು ತಣ್ಣೀರಲ್ಲಿ ಸ್ನಾನ ಮಾಡಿರೋದ್ರಿಂದ ಆಕ್ಷೆ ಹೊಡಿತಾ ಇರ್ತಾರೆ. ಆಗ ಪೃಥ್ವಿ ಅವರು, ಏನು ನಂದಿನಿ ಅಮ್ಮವರೇ, ಪ್ರತಿದಿನನೂ ಕೂಡ ತಣ್ಣೀರಿನ ಸ್ನಾನ ಮಾಡ್ತೀರಾ, ಹೀಗಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು, ಒಂದು ಮಾತ್ರೆನಾದರೂ ತಗೋಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆ ರೌಡಿಗಳು ಬಂದ್ಬಿಡ್ತಾರೆ, ಡೋರ್ನ ಬಡಿತಾ ಇರ್ತಾರೆ. ಅವರಿಗೆ ನಂದಿನಿ ಅವ್ರಿಗೆ ಮತ್ತು ಪೃಥ್ವಿಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ನಂದಿನಿ ಮತ್ತು ಪೃಥ್ವಿ ಅವರು ಸಿಕ್ಕಾಕೊಳ್ತಾರ ಅಥವಾ ವಿಜಯಾಂಬಿಕಾಳಿಂದ ತಪ್ಪಿಸ್ಕೊಳ್ತಾರ, ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.